ನಮಸ್ಕಾರ ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅಂಕಿತಾ ಜೈ. ಇವತ್ತು ನಮ್ ಜೊತೆ ಇದ್ದಾರೆ ತೀರ್ಥರೂಪ ತಂದೆಯವರಿಗೆ ಅದರಲ್ಲಿ ನಾಯಕನಾಗಿ ನಟಿಸಿದಂತಹ ಹೀರೋ ನಿಹಾರ್ ಗೌಡ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಹಾಯ್ ಸರ್. ಹಾಯ್ 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 ಅಂಕಿತಾ. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹ್ಮ್. ಸಖತ್ತಾಗಿ ಓಡ್ತಾ ಇದೆ ನಿಮ್ ಫಿಲ್ಮು. Yeah. ಚೆನ್ನಾಗಿ ರಿವ್ಯೂ ಕೂಡ ಬಂತು. ಹೇಗ್ ಅನಿಸ್ತಾ ಇದೆ? ಏನ್ ರೆಸ್ಪಾನ್ಸ್ ಬರ್ತಾ ಇದೆ? For business and personal promotions in Suman TV Kannada, please contact 9686376663. ಸೊ ನೀವೇ ನೋಡಿರ್ತೀರಾ, ಈಗ ಲಾಸ್ಟ್ 1 ಮಂತಿಂದ ನಮ್ಮ ಸಿನಿಮಾ ಜಾನ್ಫಸ್ಟ್ ರಿಲೀಸ್ ಆಯಿತು. ಅವತ್ತಿಂದನೂ ನಾವು ಥಿಯೇಟ್ರ್ ವಿಸಿಟ್ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಥಿಯೇಟ್ರಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಮೇಯ್ನಾಗಿ ಜನಗಳು ಎಮೋಷ್ನಲ್ ಆಗಿ ಏನಿತ್ತು ಜನಗಳಿಗೆ ಆ ಎಮೋಷನ್ ಕನೆಕ್ಟ್ ಆಗಿದೆ. ನಮ್ಮ ಇಂಟೆನ್ಷನ್ ಇದ್ದಿದ್ದು ಅದು ಅಷ್ಟೇ, ಎಮೋಷ್ನಲಿ ಜನಗಳಿಗೆ ಕನೆಕ್ಟ್ ಆಗಬೇಕು. ಆ್ಯಂಡ್ ದಟ್ ಫ್ಯಾಮಿಲಿ ವ್ಯಾಲ್ಯೂ ಆ್ಯಂಡ್ ಅದೆಲ್ಲ ನಮಗೆ ಓವರಾಲ್ ಜನರು ಹೊರಗಡೆ ಬರ್ಬೇಕಾದ್ರೆ ಕಣ್ಣಂಚಲ್ಲಿ ಒಂದು ನೀರಿರಬೇಕು ಅಂತ ಅಂದ್ಕೊಂಡಿದ್ವಿ. ಅದು ನಾವು ಥಿಯೇಟ್ರ್ ವಿಸಿಟ್ ಮಾಡ್ತಿರ್ಬೇಕಾದ್ರೆ ಕಾಣಿಸ್ತಿತ್ತು. ಆ್ಯಂಡ್ ಅದನ್ನ ವಿಟ್ನೆಸ್ ಮಾಡಿದ್ವಿ. ಇನ್ ದಟ್ ವೇ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 31 days in theater. ಸೊ ಯಾ, ವಿ ಆರ್ ಹ್ಯಾಪಿ. ಹೇಗ್ ಬರ್ತಾ ಇದೆ ರಿವ್ಯೂ? ರಿವ್ಯೂ ಎಲ್ಲರಿಗೂ ಅದೇ ಇಷ್ಟ ಆಗಿದ್ದು ಅಂತಂದರೆ, ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಟೈಮಲ್ಲಿ ಏನೋ ಕಂಟೆಂಟ್ ಕಮ್ಮಿ ಅಂತ ಹೇಳ್ತಿದ್ರು. ಬಟ್ ಇವಾಗ ನಮ್ಮ ಸಿನಿಮಾದಲ್ಲಿ ಆ ಕಂಟೆಂಟ್ ಎದ್ದು ಕಾಣ್ತಿದೆ ಅಂತ ಹೇಳಿದ್ರು. ಇನ್ ದಟ್ ವೇ ನಾವು ಅದನ್ನು ರೀಚ್ ಆದ್ವಿ ಅಂತ ಅನಿಸ್ತು. ನಾಟ್ ಜಸ್ಟ್ ಯಾವುದೋ ಒಂದು ನಾರ್ಮಲ್ ಸ್ಟೋರಿಗಿಂತ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿರೋ ಡೆಪ್ತು ಮತ್ತು ಒಂದು ಜನಗಳನ್ನ ಒಂದು ಸೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಒಂದು ಫ್ಯಾಮಿಲಿ ಅಥವಾ ಒಂದು ಹೆಣ್ಮಕ್ಳು ಒಂದು ವಿಷಯದಲ್ಲಿ ಏನಾದ್ರು ಒಂದು ಚಿಕ್ಕ ಇನ್ಸಿಡೆಂಟ್ ಆದರೆ ಅದೆಷ್ಟು ಒಂಥರ ಫ್ಯಾಮಿಲಿನ ಡಿಸ್ಫಂಕ್ಷನ್ ಮಾಡುತ್ತೆ, ಅದನ್ನು ಮತ್ತು ಅವ್ರ ಲೈಫ್ಗೆ ಎಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ಕಾಣಿಸ್ತಿತ್ತು. ಸೊ ಅದನ್ನೇ ಜನ ಹೇಳಿದ್ರು. ಸೊ ಅದು ಅವರಿಗೆ ಇನ್ನು ಲೈಫಲ್ಲಿ ಇನ್ನು ನೆಕ್ಸ್ಟು ಅವರ ಇನ್ ಫ್ಯೂಚರಲ್ಲಿ ಅವ್ರ ಲೈಫಲ್ಲಿ ಅವ್ರ ಲೈಫ್ ಲೀಡ್ ಮಾಡಬೇಕಾದ್ರೆ ಅದು ಅವ್ರು ಒಂಥರ ಸೀರಿಯಸ್ ಆಗಿ ತಗೋತಾರೆ ಆ ವಿಷಯಗಳನ್ನ ಅಂತ ನನಗೆ ಅನಿಸ್ತು. ಸಖತ್ತಾಗಿ ಬರ್ತಾ ಇದೆ ತೀರ್ಥರೂಪ ತಂದೆಯವರಿಗೆ, ಚೆನ್ನಾಗಿ ಕೂಡ ಹೋಗ್ತಾ ಇದೆ. ಇಲ್ಲಿ ತನಕ ನಿಮ್ಗೆ ಸಿಕ್ಕಂತಹ ಬೆಸ್ಟ್ ರಿವ್ಯೂ ಯಾವುದು? ಬೆಸ್ಟ್ ರಿವ್ಯೂ ಅಂದರೆ ತೀರ್ಥರೂಪದಂದೆ ಅವರಿಗೆ ಇದು ಹೇಳಬೇಕು ಅಂತಂದರೆ, ಅಂದರೆ ನನಗೊಂದು ಭಯ ಇತ್ತು. ಅಂದರೆ ಫಸ್ಟು ನಾನು ಸೀರಿಯಲ್ ಮಾಡಿರೋದ್ರಿಂದ ಸೀರಿಯಲಲ್ಲಿ ಜನ ಅಕ್ಸೆಪ್ಟ್ ಮಾಡಿದ್ರು, ಅದಕ್ಕೆ ನಂಗೆ ಅಷ್ಟೇ ಪ್ರೀತಿ ಸಿಕ್ಕಿತ್ತು. ಕನ್ನಡದಲ್ಲಿ ಹಾಗೂ ತೆಲುಗು 2 ಭಾಷೆಯಲ್ಲಿ ನನಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ. ಬಿಗ್ ಸ್ಕ್ರೀನ್ ಅಂತ ಬಂದಾಗ ನನಗೂ ಅದು ಹೇಗೆ ಅಂತ ನನಗೂ ಗೊತ್ತಿರಲಿಲ್ಲ. ಜನಗಳು ನೋಡ್ಬೇಕಾದ್ರೆ ನಾವು ಮಾಡೋ ಮಿಸ್ಟೇಕ್ಗಳು ಎದ್ದು ಕಾಣುತ್ತಾ ಅಥವಾ ನಾವು ಮಾಡೋ ಕೆಲಸ ಎದ್ದು ಕಾಣುತ್ತಾ ಅನ್ನೋದು ಒಂದು ಯಾವತ್ತೂ ಒಂದು ಕ್ವಶನ್ ಮಾರ್ಕ್ ಇರ್ತಿತ್ತು. ಸೊ ಇದರಲ್ಲಿ ಹೆಂಗಂದರೆ, ನನಗೆ ಮಾಡಿರೋದು ಕ್ಯಾರೆಕ್ಟರ್ ಒಂಥರ ಸೋಬರ್ ಕ್ಯಾರೆಕ್ಟರ್ ಇದು. ಅಂದರೆ ನೀವು ಒಂಥರ ನಿಮಗೆ ತುಂಬ ಎಲಿವೇಶನ್ ಇಲ್ಲದೆ ಇರೋದು ಅಥವಾ ಹೀರೋಯಿಸಮ್ ತೋರಿಸೋಂಥ ಕ್ಯಾರೆಕ್ಟರ್ ಅಲ್ಲ ಇದು. ಬರ್ತಾ ಒಂಥರ ಮಾಸಾಗಿ ತೋರಿಸೋಂಥದ್ದಾಗಲಿ ಆ ಥರ ಏನಲ್ಲ. ಒಂದು ಒಬ್ಬ ಬ್ಲಾಗರು, ಒಬ್ಬ ಪಬ್ಲಿಕ್ ಫಿಗರು, ಅವನಿಗೆ ಒಂದಷ್ಟು ಪೇಯ್ನ್ ಇರುತ್ತೆ ಮನಸ್ಸಲ್ಲಿ. ಅವನು ಅದನ್ನು ಹೆಂಗೆ ನಿಭಾಯಿಸ್ತಿರ್ತಾನೆ, ಅವನು ಡೈಲಿ ಲೈಫಲ್ಲಿ ಹೆಂಗಿರ್ತಾನೆ ಅನ್ನೋ ಕ್ಯಾರೆಕ್ಟರ್. ಸೊ ಹಂಗಿದ್ದಾಗ ನಮ್ಮ ಡೈರೆಕ್ಟ್ರು ಹೇಳಿದ್ದು ನನಗೆ ಒಂಥರ ಸೋಬರ್ ಆಗಿರಬೇಕು. ಎಲ್ಲೂ ನಿಮಗೆ ಆ ಒಂದು ಬಿಲ್ಡಪ್ಸ್ ಆಗಲಿ ಅದೊಂದು ಒಂಥರ ನಿಮ್ಮನ್ನ ಬೇರೆ ಥರ ತೋರಿಸೋದಾಗಲಿ ಬೇಡ. ನಿಮ್ಮನ್ನು ನೋಡಿದಾಗ ಬೇರೆ ಒಂದು ಫೀಲ್ ಬರಬೇಕು ಎಲ್ಲರಿಗೂ, ಅವನಲ್ಲಿ ಏನೋ ಒಂದು ಪೇಯ್ನ್ ಇದೆ ಅಂತ ಕಾಣಿಸ್ಬೇಕು ಅಂತಿದ್ರು. ಸೊ ಇನ್ ದಟ್ ವೇ ಅದು ಚೆನ್ನಾಗಿ ರೀಚ್ ಆಗಿದೆ. ಅಂದರೆ ನಾನು ಅದನ್ನು ಹಂಗೆ ತೊಗೊಂಡು ಹೋಗ್ಬೇಕಿತ್ತು. ಎಲ್ಲೂ ಒಂಥರ ತೀರಾ ಗ್ರಾಫ್ಗಿಂತ ಜಾಸ್ತಿ ಮಾಡೋಕ್ಕೂ ಆಗ್ತಿರಲಿಲ್ಲ, ಗ್ರಾಫಿಂದ ಕೆಳಗನೂ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹಂಗಿದ್ದಿದ್ದು ಕ್ಯಾರೆಕ್ಟರು. ಆ ಥರ ಕ್ಯಾರೆಕ್ಟರ್ನ ಜನ ಹೆಂಗೆ ತಗೋತಾರೆ, ಇಷ್ಟಪಡ್ತಾರ, ಇವ್ನು ಯಾರಿಗೂ ಸಪ್ಪೆ ಅನಿಸ್ಬಿಡ್ತೀನ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ಥಿಯೇಟ್ರಲ್ಲಿ ಬಂದವರು ನನಗೆ ಫಸ್ಟ್ ಎಲ್ಲ ಹೇಳಿದ್ದು ಅದೇನೆ, ಇದು ನಿಮ್ಮ ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಿಲ್ಲ, ನಿಮ್ಮ ಫಸ್ಟ್ ಟೈಮ್ ನೀವು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸಿದ್ರು ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಬಂದು ಎಲ್ಲರೂ ವಿಶ್ ಮಾಡಿದ್ರು, ಒಂದಷ್ಟು ಫೋಟೋಸ್ ತೊಗೊಂಡ್ರು. ಆದರೆ ಒಂದು ಖುಷಿಯಾಗಿದ್ದೇನು ಅಂತಂದರೆ, ನಮಗೆ ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಏನಾಗ್ತಿತ್ತು ಅಂದರೆ, ನಾವು ಹೋಗಿನ ಮುಂಚೆ ಪ್ರತಿಯೊಂದು ಸಿನಿಮಾ ಆದಮೇಲೆ ಜನಗಳ ಮನಸ್ಸಿಗೆ ಹೋದರೆ ಅದು ಅಟ್ ದ ಎಂಡ್ ಆಫ್ ದ ಸಿನಿಮಾ ಜನಗಳಿಗೊಂದು ಹೋಗಿರ್ಬೇಕು ಮನಸ್ಸಲ್ಲಿ. ಐದರ್ ಅಲ್ಲೊಂದು ಸೈಲೆನ್ಸ್ ಕ್ರಿಯೇಟ್ ಆಗಿರಬೇಕು ಅಥವಾ ಒಂದು ಖುಷಿ ಕ್ರಿಯೇಟ್ ಆಗಿರಬೇಕು. ಅವಾಗಷ್ಟೇ ಜನಗಳು ರೀಚ್ ಆಗಿದೆ ಅಂತ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಅದೇ ಒಂದು ಸೈಲೆನ್ಸ್ ಕ್ರಿಯೇಟ್ ಆಗಿತ್ತು. ಅದಾದಮೇಲೆ ಸಿನಿಮಾ ಮುಗಿದ ತಕ್ಷಣ ಚಪ್ಪಾಳೆ ಹೊಡಿತಾ ಇದ್ರು. ಅಂದರೆ ನಾವು ಬರೋಕ್ಕಿಂತ ಮುಂಚೆನೇ ಒಂದು ಚಪ್ಪಾಳೆ ಹೊಡಿತಾ ಇದ್ರು. ನಾವು ಬಂದಮೇಲೆ ತುಂಬ ಖುಷಿಪಟ್ಟು ಸುಬ್ಬ ಅಂತ ನೋಡಿದೆ, ಒಂದಷ್ಟು ಜನ ಎಲ್ಲರಿಗೂ ವೆಯ್ಟ್ ಮಾಡಿ, ನಾವು ಮಾತಾಡೋವರೆಗೂ ವೆಯ್ಟ್ ಮಾಡಿ, ಒಂದು 20 ಅಂದರೆ ಸಿನಿಮಾ ಆದ ತಕ್ಷಣ ಎಲ್ಲರೂ ಹೊರಟೋಗ್ತಿರ್ತಾರೆ, ನೋಡಿರ್ತೀರ. ಹೌದು. ಬಟ್ ಇಲ್ಲಿ ಆಲ್ಮೋಸ್ಟ್ ಒಂದು 20 ನಿಮಿಷ ಆದ್ರೂ ಸರಿ ನನಗೆ ಕಾಯ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋದರು. ಸೊ ಅದಕ್ಕೆ ನಾನು ನಿಜವಾಗ್ಲೂ ವೆರಿ ಬ್ಲೆಸ್ಡ್. ಅದೊಂದು ನಂಗೆ ತುಂಬ ಖುಷಿ ಆಯಿತು, ರೀಚ್ ಆದೆ ಅನ್ನೋದೊಂದು. ಎಸ್ ನಿಹಾರ್ ಅವರೇ, ಇನ್ನು ನಿಮ್ದು ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಸಿನಿಮಾ ಜರ್ನಿ ಅನ್ನೋದಕ್ಕಿಂತ ನಂದು ಫಸ್ಟು
ಹೆಂಗ್ ಬಂದ್ರಿ ಫೀಲ್ಡ್? ಆ್ಯಕ್ಟಿಂಗ್ ಜರ್ನಿ ಹೆಂಗಾಯ್ತು ಅಂತ ಹೇಳ್ಬೋದು. ಫಸ್ಟು ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಅಷ್ಟು ಏನು ಆ್ಯಕ್ಟಿವ್ ಆಗಿ ಇಲ್ದವನಲ್ಲ. ಅಂದರೆ ಅದು ಸ್ಕೂಲ್ ಡೇ ಅಲ್ಲೆಲ್ಲ ತುಂಬ ಪ್ರೈಮರಿ ಸ್ಕೂಲಲ್ಲಿ ಇರ್ತಿದ್ದೆ. ಅದಾದಮೇಲೆ ಹೈಸ್ಕೂಲ್ಗೆ ಬಂದಾಗೆಲ್ಲ ಈ ಸ್ಕೂಲ್ ಫಂಕ್ಷನ್ ಎಲ್ಲ ಕಾಣಿಸ್ಕೊಳ್ಳೋದು ಅಂತಂದರೆ ಅಯ್ಯೋ ಅಲ್ಲಿ ಹೋದರೆ ಸುಮ್ಮನೆ ಟಾರ್ಚರ್ ಏನಕ್ಕೆ, ಅದ್ರ ಬದಲು ಫ್ರೀ ಆಗಿರ್ಬೋದು ಅಂದ್ಬಿಟ್ಟು ಹೋಗ್ತಿರ್ಲಿಲ್ಲ. ಇಂಟ್ರೆಸ್ಟ್ ಇದ್ದರೂ ಹೋಗ್ತಿರ್ಲಿಲ್ಲ. ಆ್ಯಂಡ್ ಪಿ ಯು ಸಿಗೆ ಬಂದಾಗ್ಲೂ ಹೋಗಲಿಲ್ಲ. ಆ್ಯಂಡ್ ಡಿಗ್ರಿ ಟೈಮಲ್ಲೂ ಒಂದೇ ಒಂದು ಸಲ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಒಂದು ಸಲ ಡ್ಯಾನ್ಸ್ ಮಾಡಿದ್ದೆ. ಅದು ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ನಂಗೆ ಇಂಟ್ರೆಸ್ಟೇ ಬಂದಿರಲಿಲ್ಲ ಮತ್ತೆ. ಆ್ಯಂಡ್ ದೆನ್ ಅವಾಗ ರ್ಯಾಂಪ್ ವಾಕ್ ಎಲ್ಲ ಮಾಡ್ತಾಯಿದ್ವಿ. ಇಂಟರ್ ಕಾಲೇಜ್ ರ್ಯಾಂಪ್ ವಾಕ್ ಎಲ್ಲ ಶೋಗಳೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಇದ್ದೆ ಅದರಲ್ಲಿ. ಸೊ ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದಾದಮೇಲೆ ಮೈಸೂರಲ್ಲಿ ಒಂದಷ್ಟು ಶೋಗಳು ನಡೆಯುತ್ತೆ. ಇದೆ ರ್ಯಾಂಪ್ ವಾಕ್ ಶೋಗಳೆಲ್ಲ ಮಾಡ್ತಿದ್ರೆ ಅದಕ್ಕೊಂದು ಅವಾರ್ಡ್ ಥರ ಎಲ್ಲ ಕೊಡ್ತಾರೆ. ಆ ಥರ ಒಂದು 2 ಶೋಗಳನ್ನ ಪಾರ್ಟಿಸಿಪೇಟಿಂಗ್ಗೆ ಜಸ್ಟ್ ಹೋಗಿ ಹಂಗೆ ಟ್ರೈ ಮಾಡಿದ್ದಕ್ಕೆ ಒಂದು ಮಿಸ್ಟರ್ ಮೆಸ್ಮರೈಸರ್ ಅಂತ ಸಿಕ್ಕಿತ್ತು. ಇನ್ನೊಂದು ಬೆಸ್ಟ್ ಸ್ಮೈಲ್ ಅಂತ 2 ಅವಾರ್ಡ್ ಸಿಕ್ಕಿತ್ತು. ಆ್ಯಂಡ್ ದೆನ್ ಅಷ್ಟು ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡು ಆ್ಯಕ್ಟಿಂಗಿಗೆ ಅಂತ ಹೇಳ್ತಿದ್ರು. ನನಗೂ ಎಜುಕೇಷನ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಏನೊಂದು ಥಾಟಲ್ಲೇ ಇರಲಿಲ್ಲ. ನಾನು 9 to 5 ಜಾಬ್ ನಂದಲ್ಲ ಅಂತಲೇ ಯಾವತ್ತೂ ನಾನು ಕನ್ಸಿಡರ್ ಮಾಡಿದ್ದೆ. ಹಂಗಿರ್ಬೇಕಾದ್ರೆ ಏನೋ ಒಂದು ಟ್ರೈ ಮಾಡೋಣ ಅಂತ ತುಂಬ ಟೈಮ್ ತೊಗೊಂಡು ಮಂಡ್ಯ ರಮೇಶ್ ಅವ್ರ ಹತ್ರ ನಟನ ಅಂತ ರಂಗಭೂಮಿ ಇದೆ, ಅವ್ರ ಹತ್ರ 1 ಇಯರ್ ರಂಗಭೂಮಿಗೆ ಸೇರಿಕೊಂಡೆ. ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ಜಾಸ್ತಿ ನೋಡಿ ಕಲ್ತಿದ್ದೆ ಜಾಸ್ತಿ ಇತ್ತು. ಅಂದರೆ ನನಗೊಂದು ಥಿಯೇಟರ್ ಆ್ಯಂಡ್ ನಟನ ಅಥವಾ ಆ್ಯಕ್ಟಿಂಗ್ ಪ್ರಪಂಚ ಏನು ಅಂತ ಅಲ್ಲಿ ನೋಡಿದ್ದಾಯ್ತು ನಾನು. ಸೊ ಅಲ್ಲಿ ಪ್ರತಿಯೊಂದು ಸ್ಕ್ರಿಪ್ಟ್ ಮಾಡೋದಾಗಲಿ, ಮತ್ತು ಈ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಾಗಲಿ, ಸೆಟ್ ಡಿಸೈನ್ ಮಾಡೋದಾಗಲಿ, ಪ್ರಾಪರ್ಟಿ ಸೆಟ್ ಮಾಡೋದಾಗಲಿ ಅದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದೆ. ನಾವು ವರ್ಕ್ ಅದನ್ನೆಲ್ಲ ಮಾಡ್ತಿದ್ದೆ ನಾನು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಾ? ಅದೇನೇನ್ ಇರುತ್ತೆ ಆಕ್ಚುಲಿ? ರಂಗಭೂಮಿ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. Yeah. ಅಂತಂದ್ರೆ ರಂಗಭೂಮಿಯಲ್ಲಿ ನಿಮಗೆ ಏನೇನ್ ನೀವು ಕಲಿಸ್ಬಹುದು, ಏನೇನ್ ಅಲ್ಲಿ ಕಲಿಯೋಕೆ ನಿಮ್ಗೆ ಚಾನ್ಸಸ್ ಸಿಗುತ್ತೆ? ಅಂದ್ರೆ ಇವಾಗ ಆಕ್ಟಿಂಗ್ ಬರೋರೆಲ್ಲ ಈಗಿನ ಜನರೇಷನ್ ಅಲ್ಲಿರೋ ಎಷ್ಟೋ ಜನ ಆಕ್ಟರ್ಸ್ ಕೂಡ ಇವಾಗಿನ ಯಂಗ್ಸ್ಟರ್ಸು ಕೂಡ ನಾನು ಹೀರೋ ಆಗ್ಬೇಕು, ಹುಡುಗಿರಾಗಿರ್ಲಿ ಹೀರೋಯಿನ್ ಆಗ್ಬೇಕು, ಸಡನ್ಲಿ ಹಂಗೆ ಒಂದು ಯಾವ್ದೋ ಆಡಿಷನ್ ಕೊಡ್ತಾರೆ, ಬಟ್ ಸೆಲೆಕ್ಟ್ ಆಗ್ಬಿಡ್ತಾರೆ. ಅದೇ ಪಾಪ ರಂಗಭೂಮಿಯಿಂದ ಬಂದು ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಬಟ್ ಅವ್ರಿಗೆ ಚಾನ್ಸಸ್ ಸಿಗೋದೇ ಇಲ್ಲ. ನಿಮ್ಮ ಪ್ರಕಾರ ಏನು, ಹೇಗೆ ಕಲಿಯೋ ಚಾನ್ಸಸ್ ಸಿಗುತ್ತೆ ರಂಗಭೂಮಿಯಲ್ಲಿ? 2 ಇದೆ. ಅಂತಂದರೆ ಒಂದು ನಟನೆ ಅಥವಾ ಆ್ಯಕ್ಟಿಂಗ್ ಕಲಿಯೋದು 2 ಥರ ಇದೆ. ಒಂದು ಕೆಲವರು ರಂಗಭೂಮಿಗೆ ಸೇರಿಕೊಂಡು ಥ್ರೂ ನಾಟಕ ಕಲಿತಾರೆ. ಅಂದರೆ ಲೈವ್ ಆಗಿ ನಾಟಕ ಮಾಡಿ ಒಂದು ಆಡಿಯನ್ಸ್ಗೆ ಎಲ್ಲ ಕಡೆ ರೀಚ್ ಆಗಬೇಕು. ಅಂದರೆ ಎಲ್ಲ ಕಡೆ ಅಂದರೆ ಜನಗಳ ಮುಂದೆ ಕೂತಿರ್ತಾರೆ, ಫಸ್ಟ್ ಇರೋವರೆಗೂ ನಾವು ರೀಚ್ ಮಾಡೋ ಒಂದು ಆ್ಯಕ್ಟಿಂಗ್ ಮಾಡಬೇಕು, ಲಾಸ್ಟ್ ಕೂತಿರೋವರೆಗೂ ನಾವು ರೀಚ್ ಆಗೋವಂಥ ಆ್ಯಕ್ಟಿಂಗ್ ಮಾಡಬೇಕು. ಆ ಆ್ಯಕ್ಟಿಂಗ್ ಒಂದು ಕಲಿಕೆ ಅಂತ ಇದೆ. ಇನ್ನು ಅದು ಬಿಟ್ಟರೆ ಕೆಲವೊಂದು ನಾನು ಬೆಂಗಳೂರಲ್ಲಿ ಕೆಲವು ಕಡೆ ನೋಡಿರೋದೆಲ್ಲ ಇಷ್ಟು ಆ್ಯಕ್ಟಿಂಗ್ ಅಕಾಡೆಮಿ ಎಲ್ಲ ಹೆಂಗಿದೆ ಅಂತಂದರೆ ಕ್ಯಾಮ್ರಾ ಮುಂದೆನೇ ಹೇಳ್ಕೊಡ್ತಾರೆ. ಆ್ಯಂಡ್ ದಟ್ ಈಸ್ ಪ್ಯೂರ್ಲಿ ಫಾರ್ ಲೈಕ್ ಟಿ ವಿ ಸೀರಿಯಲ್ ಅಥವಾ ಸಿನಿಮಾಗೆ ಅಂತಲೇ ಹೇಳ್ಕೊಡೋಂಥ ಆ್ಯಕ್ಟಿಂಗ್. ನನಗೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಸಿನಿಮಾ ಅಥವಾ ಸೀರಿಯಲ್ ಅಥವಾ ಇದಕ್ಕೆ ಬರಬೇಕು ಅಂತ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದನ್ನೇ ಕಲಿಬೇಕು ಅಂತ ಇತ್ತು. ಕ್ಯಾಮ್ರಾ ಆ್ಯಕ್ಟಿಂಗ್ನೇ ಬೇಕು ಅಂತ ಕಲಿಬೇಕು ಅಂತ ಇತ್ತು. ಬಟ್ ನಂಗೆ ಮೈಸೂರಲ್ಲಿ ಆ ಆಪ್ಷನ್ ಇರಲಿಲ್ಲ. ಅಂದರೆ ಅಷ್ಟು ಬೇರೆ ಇದಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದು ಕಲಿಬೇಕಾಗಿತ್ತು. ಬಟ್ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಬಂದರೆ ನೀವು ಈ ಆ್ಯಕ್ಟಿಂಗ್ ಕಲಿತೀರಾ. ಬಟ್ ನನ್ನ ಪ್ರಕಾರ ನಾನು ಕಂಡ ರಂಗಭೂಮಿ ಏನು ಅಂತಂದರೆ, ನೀವು ಅಲ್ಲಿ ಆ್ಯಕ್ಟಿಂಗ್ ಕಲಿಯೋದಕ್ಕಿಂತ ಹೆಚ್ಚಾಗಿ ಒಂದು ಜೀವನ ಕಲಿತೀರಾ ಅಂತ ಹೇಳ್ಬೋದು. ನಿಮಗೆ ಜೀವನನ ಕಲಿಸ್ಕೊಡುತ್ತೆ ರಂಗಭೂಮಿ. ನಾನು ನೋಡ್ದಂಗೆ ರಂಗಭೂಮಿ ಅನ್ನೋದು ನಿಮ್ದು ಎಂಥ ವ್ಯಕ್ತಿತ್ವ ಆಗಿರಲಿ ಅಥವಾ ನೀವು ಯಾವುದೇ ಥರ ಸ್ಟ್ಯಾಂಡರ್ಡ್ ಆಗಿರೋಗಿರ್ಬೋದು, ಲೋ ಸ್ಟ್ಯಾಂಡರ್ಡ್ ಆಗಿರ್ಬೋದು, ನೀವು ಯಾವ ಸ್ಟೇಟಸಲ್ಲಿ ಇದ್ದೀರಾದರೂ ಜೀವನದಲ್ಲಿ ನಿಮಗೆ ಎಲ್ಲರೂ ಸಮಾನರು ಅಂತಲೂ ಅನಿಸುತ್ತೆ. ಯಾವ ಶ್ರೀಮಂತಿಕೆನೂ ದೊಡ್ಡದಲ್ಲ, ಯಾವ ಬಡತನನೂ ಚಿಕ್ಕದಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಮೇಯ್ನಾಗಿ ನಿಮ್ಮ ಅಹಂಕಾರ ನೆಲಮಟ್ಟಕ್ಕೆ ಹಚ್ಚುತ್ತೆ. ಮೋಸ್ಟ್ಲಿ ನನಗೂ ಅದು ಅಲ್ಲೇ ಫೀಲ್ ಆಯ್ತೇನೋ ಅಂತ ಅನಿಸ್ತು. ಅಂದರೆ ನಾವು ಕಾಲೇಜು ಸ್ಕೂಲ್ ಟೈಮಲ್ಲಿ ಇರ್ಬೇಕಾದ್ರೆ ನಾವು ಒಂದು ಆ್ಯಟಿಟ್ಯೂಡ್ ಕ್ಯಾರಿ ಮಾಡ್ತಾ ಇರ್ತೀವಿ. ಬಟ್ ರಂಗಭೂಮಿ ಅಂತ ಬಂದಾಗ ನಮ್ಮನ್ನು ಫುಲ್ ಸಮಾನರು ಅಂತ ತೋರಿಸ್ತದು. ಆ್ಯಂಡ್ ಅಲ್ಲಿನ ಪ್ರಪಂಚ ನನಗೆ ಜೀವನ ಏನು ಅಂತ ನೋಡಿದ್ದೀನಿ. ಅಂತಂದರೆ ಅಲ್ಲಿ ರಂಗಭೂಮಿ ಇರೋರಂತೂ ತುಂಬ ಕಷ್ಟಪಡ್ತಾರೆ. ಅಂದರೆ ಅವ್ರಿಗೂ ಸಿನಿಮಾ ಸೀರಿಯಲ್ ಸಿಗೋದು ಅವ್ರಿಗೂ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಅವರು ಕೂಡ ಅಲ್ಲಿ ಬಂದಂತಹ ಸೇರ್ಕೊಂಡಿರೋ ಅಂತವ್ರು ಕೂಡ ಸೀರಿಯಲ್ಗೆ ಹೋಗ್ಬೇಕು, ಸಿನಿಮಾ ಮಾಡ್ಬೇಕು ಅನ್ನೋದೇ ಇರುತ್ತಾ, ಅಥವಾ ನಾಟಕದಲ್ಲಿನೇ ಜಾಸ್ತಿ ಇರ್ಬೇಕು ಅನ್ನೋದು? ಅಂದರೆ ನಾನು ಕಂಡಂಗೆ ಏನು ಅಂತಂದರೆ, ಎಲ್ಲರಿಗೂ ಒಂದು ಅಲ್ಟಿಮೇಟ್ ಆಸೆ ಅಂದರೆ ಸಿನಿಮಾನೇ ಇರುತ್ತೆ ನನ್ನ ಪ್ರಕಾರ. ಬಿಗ್ ಸ್ಕ್ರೀನ್ ಅನ್ನೋದು ಎಲ್ಲರಿಗೂ ಒಂದು ಬಿಗ್ ಡ್ರೀಮ್. ಬಟ್ ರಂಗಭೂಮಿಲಿ ಬರೋರು ಕೆಲವರು ಹಂಗೂ ಥಿಯೇಟ್ರಿಗೆ ಹೋಗಿದ್ದಾರೆ, ಸೀರಿಯಲ್ಗೆ ಹೋಗಿದ್ದಾರೆ. ಬಟ್ ಅಲ್ಲಿನ ವಾತಾವರಣ ಇಷ್ಟಪಟ್ಟು ಅಲ್ಲೇ ಉಳ್ಕೊಂಡು ಇದ್ದಾರೆ. ಯಾಕೆಂದರೆ ಕೆಲವರು ಅಲ್ಲಿನ ಜೀವನ ಇಷ್ಟ ಆಗಿದೆ ಅವ್ರಿಗೆ. ಆಮೇಲೆ ಏನು ಅಂತಂದರೆ, ನೀವೆಲ್ಲ
ಪ್ರತಿಯೊಂದು ಕಲಿಬೇಕು. ನೀವು ಆ್ಯಕ್ಟಿಂಗ್ ನಾಟ್ ಜಸ್ಟ್ ಆ್ಯಕ್ಟಿಂಗ್. ಯಾಕೆಂದ್ರೆ ನೀವು ಹಾಡುಗಾರನೂ ಆಗಬೇಕು. ಯಾಕೆಂದರೆ ಕೆಲವೊಂದು ಶೋ ನಡೀತಿರ್ಬೇಕಾದ್ರೆ ನೀವೇ ಹಾಡು ಹೇಳ್ಬೇಕಾಗುತ್ತೆ. ಅದಕ್ಕೆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಅನ್ನೋದಿರಲ್ಲ. ಅದಕ್ಕೆ ನೀವೇ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು. ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕು. ಹೌದು. ಆ್ಯಂಡ್ ಆಲ್ಸೋ ಸೆಟ್ ಪ್ರಾಪರ್ಟಿ ವರ್ಕ್ ಮಾಡಬೇಕು. ಆ್ಯಂಡ್ ಮೇಕಪ್ಪು ಕಲಿಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟು ನೀವು ಕಲಿತೀರಾ ಅಲ್ಲಿ. ಸೊ ಇನ್ ದಟ್ ವೇ ಅಂದರೆ ಒಬ್ಬ ನಟನಿಗೆ ಅಥವಾ ಕಲಾವಿದರಿಗೆ ರಂಗಭೂಮಿ ತುಂಬ ಇಂಪಾರ್ಟೆಂಟ್. ಅಂದರೆ ಎಲ್ಲ ಥರನೂ ಕಲಿಕೆ ಅಲ್ಲಿದೆ ಅಂತ ನನಗನ್ನಿಸ್ತು. ಸೊ ಆ ಥರದಲ್ಲಿ ನೀವು ರಂಗಭೂಮಿ ಮಾಡಬೇಕು. ರಂಗಭೂಮಿಲಿ ನಾವು ತಿಳ್ಕೊಳ್ಳೋಂಥದ್ದು ತುಂಬ ಇದೆ. ಆ್ಯಂಡ್ ನೀವು ಅಲ್ಲಿನ ಆ್ಯಕ್ಟಿಂಗಿಗೂ ಕ್ಯಾಮ್ರಾ ಆ್ಯಕ್ಟಿಂಗು ಇಸ್ ಟೋಟಲಿ ಡಿಫ್ರೆಂಟ್. ನೀವು ಅದೇ ಆ್ಯಕ್ಟಿಂಗ್ನ ನೀವು ಕ್ಯಾಮ್ರಾ ಮುಂದೆ ಮಾಡ್ತೀನಿ ಅಂತಂದರೆ ನಿಮ್ಮಂಥ ಫುಲ್ ಯಾರೂ ಇಲ್ಲ. ಅಂದರೆ ಹಂಗೆ ಕಾಣಿಸ್ಬಿಡ್ತೀವಿ ನಾವು. ಯಾಕೆಂದರೆ ನಾವು ಇಲ್ಲಿ ಜನಗಳಿಗೋಸ್ಕರ ನಾವು ಕಾಣಿಸ್ಬೇಕಾಗಿರೋದು. ಇಲ್ಲಿ ಕ್ಯಾಮ್ರಾಗೆ ಮಾತ್ರ ಕಾಣಿಸ್ಬೇಕಾಗಿರೋದು. ಥಿಯೇಟ್ರಲ್ಲಿ ಅದೇ ಪ್ರಾಬ್ಲಮ್ ಆಗೋದು. ಸೊ ಆ ಆ್ಯಕ್ಟಿಂಗಿಗೂ ಕ್ಯಾಮ್ರಾ ಆ್ಯಕ್ಟಿಂಗು ತುಂಬ ಡಿಫ್ರೆಂಟ್ ಇದೆ. ನನಗದು ಸ್ವಲ್ಪ ಕಷ್ಟ ಆಯಿತು. ಅಂದರೆ ಥಿಯೇಟ್ರನ್ನ ನೋಡ್ಕೊಂಡು ಆ ಆ್ಯಕ್ಟಿಂಗ್ನ ಸೀರಿಯಲಿಗೆ ಬಂದ ತಕ್ಷಣ ನನಗೆ ಅಂದರೆ ಎಕ್ಸ್‌ಪ್ರೆಷನ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ಬಿಡ್ತೀವಿ. ಸೊ ಅದೊಂದು ಏನಂದರೆ ಆ ಲಿಮಿಟೇಷನ್ ನಾವು ಕಲ್ತಿರ್ಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ದೇರ್ ಇಸ್ ಕೈಂಡ್ ಆಫ್ ಆ್ಯಕ್ಟಿಂಗ್ ಅಂತ ಅನ್ಸುತ್ತೆ. ಅದಕ್ಕೊಂದು ಬೌಂಡ್ರಿ ಅಂತ ಇದೆ. ಥಿಯೇಟ್ರಲ್ಲಿ ಅದಿರಲ್ಲ. ನೀವೆಲ್ಲರನ್ನೂ ರೀಚ್ ಮಾಡಬೇಕು. ಆ್ಯಂಡ್ ಒಂದು ಕಡೆ ನೋಡಿಕೊಂಡು ಈಗ ಎಲ್ಲಿದೆ ಕ್ಯಾಮ್ರಾ ನಾವು ಇದೇ ಫೇವರ್ಗೆ ಆಗಿರ್ತೀವಿ. ಬಟ್ ಥಿಯೇಟ್ರ್ ಹಂಗಲ್ಲ. ನೀವು ಎಲ್ಲೆಲ್ಲಿ ಜನ ಕೂತಿರ್ತಾರೋ ಅವ್ರಿಗೆ ಎಲ್ಲ ಆ್ಯಂಗಲಲ್ಲಿ ನಾವು ಕಾಣಿಸ್ಬೇಕು. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ. ಅದು ತುಂಬ ಕಷ್ಟ. ಅಂದರೆ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ 1 or 2 ಅವರ್ ಶೋಗಳು ನಡೀತಿರ್ಬೇಕಾದ್ರೆ ಥ್ರೂ ಔಟ್ ದ ಶೋ ಏನಿರುತ್ತೆ ಅಂದರೆ ಡೈಲಾಗ್ನ ಕಂಟಿನ್ಯೂಸ್ ಆಗಿ ಹೇಳಬೇಕು. ಒಬ್ಬರು ಒಂದು ಕಡೆ ಮಿಸ್ ಆದರೆ ದ ಹೋಲ್ ಡ್ರಾಮಾ ಸ್ಪಾಯ್ಲ್ ಆಗುತ್ತೆ ಅದು. ಯಾರು ಒಂದು ಡೈಲಾಗು ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ಸೊ ಆ ಥರದಲ್ಲಿ ನಿಜವಾಗ್ಲೂ ಅದೊಂದು ಅಂದರೆ ಎಲ್ಲನೂ ಕಲಿಸ್ತಾ ಹೋಗುತ್ತೆ. ಅಲ್ಲಿನ ಆ್ಯಕ್ಟಿವಿಟೀಸ್ಗಳು ಬೇರೆ ಇರುತ್ತೆ. ನಾವು ಕತೆಗೆ ಹೆಂಗೆ ಇನ್ವಾಲ್ವ್ ಆಗೋದು ಬೇರೆ ಇರುತ್ತೆ. ಆಮೇಲೆ ಅಲ್ಲಿ ಎಷ್ಟೊಂದು ಜನ ಕತೆ ಬರೆಯೋದನ್ನ ಕಲಿತಾರೆ. ತುಂಬ ಕಲಿಕೆ ಇದೆ.